ಬಟ್ ರೇಂಜ್ ವೈಸ್ ಡೋಂಟ್ ಯು ಥಿಂಕ್ ಸೊ ವಿ ಪಿ ಸರ್ಗೆ ಎಲ್ಲೋ ಒಂದು ಕಡೆ ರೇಂಜ್ ಜಾಸ್ತಿ ಆಗಿತ್ತು ಅನಿಸ್ಲಿಲ್ಲ ಅಜು? ಹೌದು. ಬಟ್ ಹೌ ಡಿಡ್ ಯು ಬ್ಯಾಲೆನ್ಸ್ ಇಟ್? ನಾವು ಬೆಳಗ್ಗೆದ್ದು ಎಲ್ಲ ಸಾಂಗ್ನೂ ಹೇಳ್ತಾರೆ ಸಾರ್ ಅಲ್ಲಿ ಮಾಡಿಬಿಡ್ತಿರಲ್ಲ ಅಂತ. ಇವಾಗಲೂ ಹೇಳ್ತೀನಿ, ನೆನಪಿನ ಹುಡುಗಿಗೆ ನಂಗೆ ಇವತ್ತು ಗಿಲ್ಟ ಇದೆ ವಿಜಯ್ಜಿ, ನಿಮಗೆ ಒಂದು ಶ್ರುತಿ ನಾನು ಕಮ್ಮಿ ಮಾಡಿಕೊಡ್ಬೇಕಾಗಿತ್ತು, ನಿಮ್ಮನ್ನು ತುಂಬ ಸ್ಟ್ರೈನ್ ಮಾಡ್ತೀನಿ ಹಾಡಿಸಿ ಅಂತ. ಅವ್ರು ಹೇಳಿದ್ರು ಸಾರ್ ಹಂಗೆ ಮಾಡಲೇಬೇಡಿ, ಒಬ್ಬೊಂದು ಸ್ಕೂಲ್ ಆಫ್ ಥಾಟ್, ನಿಮ್ಮ ಟ್ಯೂನು ಏನು ಹೆಂಗೆ ಎಲ್ಲಿ ಯಾವ ಪಿಚ್ಚಲ್ಲಿ ಹಾಡಿದ್ರೆ ಕರೆಕ್ಟ್ ಇರುತ್ತೆ ನಿಮಗೆ ಗೊತ್ತು ಸರ್, ನಾನು ಪ್ರಯತ್ನ ಪಡ್ತೀನಿ, ಆಗಲ್ಲ ಅಂದರೆ ಆಮೇಲೆ ನೋಡೋಣ ಅಂತ. ಬೆಳಗ್ಗೆದ್ದು ಆ್ಯಕ್ಚುಲಿ ವಾಸ್ ಇನ್ ಎಫ್ ಮೈನರ್ ರೆಕಾರ್ಡ್ ಮಾಡ್ಬೇಕಾದ್ರೆ ಏನೋ ಒಂದು ಮಜಾ ವರ್ಕ್ ಆಗ್ತಿಲ್ವಲ್ಲ. ನಾನು ಕಂಪೋಸ್ ಮಾಡಿದಾಗ ವಿಜಯಜಿ ನೀವು ತಪ್ಪು ತಿಳ್ಕೊಂಬಿಡಿ, ಇನ್ನೊಂದು ಸತಿ ಹಾಡ್ತೀರಾ, ನಾನು ಜಿಗೆ ನಾನು ಟ್ರಾನ್ಸ್ಪೋಸ್ ಮಾಡ್ತೀನಿ, ಜಿ ಮನೇಲಿ ನೀವು ಹಾಡಿ ಅಂತೇಳಿ ಆಮೇಲೆ ಜಿ ಮನೇಲಿ ನಾನು ರೆಕಾರ್ಡ್ ಮಾಡಿದ್ದು. ಆವಾಗ ಅದು ಕೇಳಿದ ಕೂಡಲೇ ಒಂದು ಯಾಕಂದ್ರೆ ಆ ಪಿಚ್ ಇದೆಯಲ್ಲ, ಆ ಪಿಚ್ ಬಿಟ್ಟು ಬೇರೆ ಪಿಚ್ಚಲ್ಲಿ ಹಾಡಿದಾಗ ಆ ಸಾಂಗ್ ಚಾರ್ಮೆ ಹೊಟ್ಟೋಗುತ್ತೆ. ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ನಾನೇನು ಅನ್ಕೊತಿದ್ದೆ ಈಗ ಅನನ್ಯ ಅದು ಒಂಥರ ತುಂಬ ಮಂದಿರದಲ್ಲಿದೆ, ಒಂಥರ ನಾನೇ ಇಲ್ಲಿಗೆ ಫುಲ್ ಇದೆ, ಆ್ಯಂಡ್ ವಿ ಪಿ ಸರ್ದು ತಾರ ಸ್ಟೈಲ್ ಫುಲ್ ಹೋಗ್ತಾ ಇದೆ ಅದು. ನಾನು ಹೆಂಗೆ ಕಂಪೋಸ್ ಮಾಡಿದ್ದಾರೆ ಅಜ್ಜು ಆ್ಯಕ್ಚುಲಿ? ಯಾವ ಬೇಸನ್ನು ಇಟ್ಕೊಂಡ್ರಿ ಫಸ್ಟ್, ಇವಳ್ದು ಇಟ್ಕೊಂಡ್ರ ಅವ್ರದ್ದು ಇಟ್ಕೊಂಡ್ರ ಅಂತ? ಇಲ್ಲ, ನನಗೆ ಒಂದು 2 ವಿಷಯ ಇದೆ ಇದಕ್ಕೆ. ನನಗೆ ಕಂಪೋಸಿಂಗ್ ಮಾಡ್ಬೇಕಾದ್ರೆ ನನಗೆ ಟ್ರ್ಯಾಕ್ ಆಡೋದು ಬಾಬಿ ಅವರು. ಅವರಿಗೆ ಅವ್ರು ಯಾವಾಗ ಕಂಪ್ಲೇಂಟ್, ನಾನು ಹೈ ಪಿಚ್ಚಲ್ಲಿ ಮಾಡ್ತೀನಿ ನಾನೇ ಅಂತ ಹಂಗೆಲ್ಲ ಹಾಡೋಕ್ಕಾಗಲ್ಲ ಅಂತ, ನಾನು ಹಾಡ್ತೀನಿ ಚೆನ್ನಾಗಿದ್ರೆ ಇಟ್ಕೊಳ್ಳಿ ಅಂತ ಅವ್ರು ಹೇಳಿದ್ರು. ಸೊ ಅವರು ತಂದನೆ ನಾನೇ ತಾರರಿನ ಅದನ್ನ ಫಸ್ಟ್ ಹಾಡಿದ್ರು. ಆ್ಯಕ್ಚುಲಿ ಇದೊಂದು ಸಣ್ಣ ಕುಟ್ಟಿ ಸ್ಟೋರಿ ಇದೆ, ನಾನು ನಿಮಗೆ ಅದು ಮುಗಿದ್ಮೇಲೆ ಹೇಳ್ತೀನಿ. ಆವಾಗ ಹಾಡಿದಾಗ ನನಗೆ ಚೆನ್ನಾಗಿಲ್ಲ, ಮೇಲ್ ಬಂದು ತಾರ ಸ್ಟೈಲ್ ಹಾಡೋದು, ಫೀಮೇಲ್ ಬಂದು ಮಂದ್ರ ಸ್ಟೈಲ್ ಹಾಡೋದು, ಏನೋ ಮಜಾ ಇದೆಯಲ್ಲ ಅಂತ ಅನಿಸ್ತದೆ ನನಗೆ. ವೆನ್ ಐ ಕಮ್ ಟು ದಟ್ ಫ್ರೇಸ್, ತಂದನ ನಾನಿ ತಾನನಿ ನಾನಿ ತರರೇ ಅಂತ ಹಾಡ್ಬೇಕಾರೆ ಅವ್ರು ಏನು ಮಾಡಿದ್ರು, ಕಣ್ಣ ಕಾದಿರುವೆ ಅಂತ ಹಾಡಿದ್ರು. ನನಗೆ ಐ ಗಾಟ್ ದಟ್ ಗೂಸ್ ಬಂಪ್ಸ್. ಅಂದರೆ ಕೃಷ್ಣನೇ ಕರೆದಂಗಿದೆಯಲ್ಲ ಈ ಲೈನ್, ಕಣ್ಣ ಕಾದಿರುವೆ ಕೃಷ್ಣ ಕಾದಿರುವೆ ಅಂತ. ನಾನು ಹೇಳಿದೆ ವೈಮ ಇನ್ನೊಂದು ಟೇಕ್ ತಗೊಳ್ಳಿ ನಾನು, ಇದು ಯು ಪ್ಲೀಸ್ ಸಿಂಗ್, ಹೆಂಗೆ ಹಾಡಬೇಕು ಅಂದರೆ ಕೃಷ್ಣನೇ ಬಂದುಬಿಡ್ಬೇಕು, ನಂಗೆ ಹಂಗೆ ಹಾಡಿ ಇನ್ನೊಂದು, ನನಗೆ ಐ ವಾಂಟ್ ಟು ರೆಕಾರ್ಡ್ ದಿಸ್ ಒನ್ ಟೈಮ್, ಮ್ಯಾಜಿಕ್ ಬಿಡೋದು ಬೇಡ ಅಂತ. ಅವರು ಮತ್ತೆ ಹಾಡ್ಬೇಕು, ಹಂಗೆ ಹಾಡಿದ್ರು ಹೋದರು ಮಯೂರ್. ನೀವು ಅದಾಗಿ ಒಂದು 10 ನಿಮಿಷ, 1/4 ಗಂಟೆ 20 ನಿಮಿಷದಲ್ಲಿ ನನ್ನ ಸ್ನೇಹಿತ ಒಬ್ಬ ಬಂದು ಬಾ ಇಲ್ಲಿ ಅಂತ ಕರೆದ ನನಗೆ. ನಾನು ಏನು ಈಗ ಟೈಪ್ ಬಂದಿದ್ಯಾ, ಅಲ್ಲಿ ರಿಷಬ್ ಕೂಗಾಡ್ತಿದ್ದಾರೆ ಸಾಂಗ್ ಕಳಿಸಲ್ಲ ಅಂತ. ಅವ್ರು ಕೂಗಾಡಲ್ಲ, ಫೋನೇ ಎತ್ತಲ್ಲ, ನಾನು ಕಳಿಸಿಲ್ಲ ಅಂದರೆ. ನನಗೆ ಚೆನ್ನಾಗಿ ಬರೋವರೆಗೂ ನನಗೆ ಕಳ್ಸೋಕ್ಕೆ ಮನಸ್ಸಿಲ್ಲ, ಇದೊಂದು ಇದು ಹೋಗ್ತಾನೆ ಇರುತ್ತೆ. ಸೊ ನಾನು ಅದೆಲ್ಲ ಮುಗಿಸ್ಬಿಟ್ಟು ಇರೋ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಬಂದೆ. ಒಂದು ದೊಡ್ಡದೊಂದು ಕವರಲ್ಲಿ ಗಿಫ್ಟ್ ರ್ಯಾಪ್ ಮಾಡಿದ್ದಾರೆ, ಓಪನ್ ಮಾಡು ಅಂತ. ಯು ಡೋಂಟ್ ಬಿಲೀವ್ ಮಯೂರ್, ನಾನು ಓಪನ್ ಮಾಡಿದ್ರೆ ರಾಯರ ಕೈಯಲ್ಲಿ ಕೃಷ್ಣ ಇದ್ದಾರೆ. ಅಯ್ಯೋ ಹೌದಾ? ನನಗೆ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡ್ತು ನನಗೆ. ಈಗ 20 ನಿಮಿಷ ಮುಂಚೆ ಹೇಳಿದೆ ಹೆಂಗೆ ಹಾಡಬೇಕು ಅಂದರೆ ಕೃಷ್ಣನೇ ಬರಬೇಕು ಆ ಥರ ಹಾಡಿ. ಅಲ್ಲೇ ಬಂದಲ್ಲ, ಅಲ್ಲೇ ಅದು ಯಾರ ಜೊತೆ, ರಾಯರ ಜೊತೆ ಕೃಷ್ಣ. ನನ್ನ ಸ್ಟುಡಿಯೋದಲ್ಲಿ ದೊಡ್ಡ ಫೋಟೋ ಇದೆ, ಅದರಲ್ಲಿ ಕೆಳಗಡೆ ಬರ್ತಿದ್ರು, ಕರೆದಾಗ ಬರುವ, ಕರೆದಲ್ಲಿಗೆ ಬರುವ, ಕರೆದಂತೆ ಬರುವ ಅಂತ. ನನಗೆ ಮೈ ಜುಮ್ ಅನ್ಸ್ಬಿಟ್ರೆ ಇದೊಂಥರ ಕಾಂತಾರ ವರ್ಕ್ ಮಾಡೋ ಟೈಮು ಇದೆಲ್ಲ, ಅದು ಮ್ಯಾಜಿಕಲ್ ಅದು. ನಿಮಗೆ ಸೆಟ್ ಆಗಿರೋ ಥರ ಇತ್ತು ಫೀಲ್ಡಿಂಗ್, ಆ ಥರ. ಎಲ್ಲಿಗೆ ಬೇಕೋ ತಗೋ, ಬಾಲ್ ಕರೆಕ್ಟಾಗಿ ಸ್ಪೀಡಿಗೆ ಬರ್ತದೆ, ಇಟ್ ವಿಲ್ ಗೋ ಆ್ಯಂಡ್ ಫಾಲ್ ಇನ್ ದ ರೈಟ್ ಪ್ಲೇಸ್. ಆ್ಯಂಡ್ ನಂಗೆ ಏನನ್ಸುತ್ತೆ ಗೊತ್ತಾ, ಬಟ್ ನೀವು ಅವ್ರದ್ದು ಒಂದು ತಾರ ಸ್ಟೈಲಿ ಮತ್ತು ಇವ್ರ ಮಂದ್ರ ಸ್ಟೈಲ್ ಇದ್ರು, ಇಟ್ ವರ್ಕ್ಡ್ ಆ್ಯಕ್ಚುಲಿ. ಸಿ ದಟ್ ಈಸ್ ದ ಬ್ಯೂಟಿ ಆಫ್ ಸಿನಿಮಾ ಮ್ಯೂಸಿಕ್ ಅಂತೀನಿ. ಈಗ ಪ್ರಾಯಶಃ ಒಂದು ಶಾಸ್ತ್ರೀಯ ಸಂಗೀತಗಾರರು ಕೇಳ್ತು ಅಂತಂದರೆ ಇದು, ಆಮೇಲೆ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಮುಂಚೆ ಒಂದು 90s ಈಗ ಒಂದು SPB ಸರ್ ಹಾಡ್ತಿದ್ದ ಯುಗದಲ್ಲಿ ಅಂತ ಅನ್ಕೊಳ್ಳೋಣ, ಪಿಚ್ ಪರ್ಫೆಕ್ಟ್ ಅನ್ನೋದು ಒಂದು ಕಾನ್ಸೆಪ್ಟಲ್ಲಿ ಇದ್ದಿದ್ದು. ಅಂದರೆ ಕ್ರ್ಯಾಕ್ ಇರಬಾರ್ದು, ಈಗ ಯಾವುದೇ ಮುಂಚೆ ಒಂದು ಹಿಂಗೆ ಇರಬೇಕು, ಕ್ರ್ಯಾಕ್ ಇರಬಾರ್ದು, ವಾಯ್ಸಲ್ಲಿ ಕ್ರ್ಯಾಕ್ ಬಂದ್ಬಿಡ್ತು ಅಂತ ಇದ್ದಿದ್ದು ಒಂದು ಯುಗದಲ್ಲಿ. ಅರಿಜಿತ್ ಯಾವಾಗ ಬಂದ್ರು ಅದೇ ಕ್ರ್ಯಾಕ್ಡೇ ವಾಯ್ಸು, ಅರಿಜಿತ್ ಅಪ್ಪು ಸರ್ ವಾಯ್ಸು ಹಂಗೆ ಇದೆ. ಕರೆಕ್ಟ್, ಆಕ್ಚುಲಿ ಅದು ಏನೋ ಒಂದು ಜೀರ್ ಇದೆ ಆ ವಾಯ್ಸಲ್ಲಿ, ಅದೇ ಮಜಾ ಕೇಳಕ್ಕೆ ಅಲ್ವಾ? ಹೌದೌದು. ಅವ್ರು ಬಿಡಿ, ನಸರತ್ ಫತೇ ಅಲಿ ಅವ್ರ ವಾಯ್ಸ್ ಹಿಂಗಿದೆ, ಅದೇನು ನಮಗೆ ಅದೊಂದು ಎಲ್ಲಡಿಕೆ ವಾಯ್ಸ್ ಅಂತ ನಾವು ಹೇಳ್ತಾ ಇರ್ತೀವಿ ಅಂತ, ಆ ಥರ ವಾಯ್ಸ್ ಅದು ಚಂದ ಅದು.